ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 4 ಜುಲೈ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಶೇರ್ ಮಾರ್ಕೆಟ್ನಲ್ಲಿ ಹೆಚ್ಚು ಕಡಿಮೆ ಇವತ್ತು ಫ್ಲಾಟ್ ಡೇ ಅಂತ ಹೇಳ್ಬೋದು. ಕೆಲವು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ, ಬಟ್ ಒಂದು ಫ್ಲಾಟ್ ಡೇನೆ. ಅದೇ ರೀತಿ ಡಿಫೆನ್ಸ್ ಶೇರ್ಸ್ ಬಗ್ಗೆ ಇದೇ ಥರ ಒಂದು ಫೋಟೋ ಆಗಿ ಮಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಬಗ್ಗೆ ಮಾತಾಡಿದ್ವಿ ಕೆಲವು ತಿಂಗಳ ಹಿಂದೆ, ಒಂದು ತಿಂಗಳ ಹಿಂದೆ ಇರ್ಬೋದು ಹೆಚ್ಚು ಕಡಿಮೆ. ಅದೇ ರೀತಿ ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ. ಮಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್ ಇದು ಒಂದು ಡಿಫೆನ್ಸ್ ಶೇರು. ಇವತ್ತು 1 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ದಾಟಿದೆ. ಅದೇ ರೀತಿ ಬನ್ನಿ ನೋಡೋಣ, ಇದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,302.15ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಇದನ್ನು ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ನಿಫ್ಟಿ 50ಗೆ. ಅಂದರೆ ಒಂದು 15.65 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಇದು ಒಂದು ಹೆಚ್ಚು ಕಡಿಮೆ ಫ್ಲ್ಯಾಟ್ ಅನ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲಿ ಸುಮಾರು 62.88 ಪಾಯಿಂಟ್ಸ್ಗಳಷ್ಟು ಏರಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಸುಮಾರು 80,049.67. ಇದು ಒಂದು ದಾಖಲೆ ಅಂತಲೇ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ. ಅದೇ ರೀತಿ ಟ್ರೆಂಡಿಂಗ್ ಶೇರ್ಸ್ಗಳಂತ ಹೇಳಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸು ಒಂದು ₹3.20 ಅಷ್ಟು ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟಾರ್ಸ್ ಹತ್ತತ್ರ ₹1,000 ಹತ್ತತ್ರ ಹೋಗಿದೆ. ₹998.20, ಅಂದರೆ ಇನ್ನೇನು ಸ್ವಲ್ಪ ಇದೆ ₹1,000ಗೆ. ₹22 ಅಷ್ಟು, ₹22.55 ಅಷ್ಟು ಏರಿಕೆ ಆಗಿದೆ. ಹಾಗೆ HDFC ಬ್ಯಾಂಕ್ ಇವತ್ತೊಂದು 2.35% ಅಷ್ಟು ಇಳಿಕೆ ಆಗಿದೆ. ಅಂದರೆ ಒಂದು ₹41.50 ಇವತ್ತು ಕುಸ್ತಿದೆ ಇದರಲ್ಲಿ. ಹಾಗೆ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಇದು ಒಂದು ಟ್ರೆಂಡಿಂಗ್ ಶೇರ್ಸ್. ಇದರಲ್ಲಿ ಒಂದು ಹೆಚ್ಚು ಕಡಿಮೆ ₹2.62 ಅಷ್ಟು ಇಳಿಕೆ ಆಗಿದೆ. ಹಾಗೆ GTL ಇನ್ಫ್ರಾ ಲಿಮಿಟೆಡ್ ಇದು ನೋಡ್ಬೋದು, ಇವತ್ತು 4.79% ಅಷ್ಟು ಏರಿಕೆ ಇದೆ. ಅಂದರೆ ಹತ್ತತ್ರ ಇದು ₹4ಗೆ ಬಂದಿದೆ. ಇದರಲ್ಲಿ ಒಂದು ಪೆನ್ನಿ ಸ್ಟಾಕ್ಸ್ ಒಂದು ಒಳ್ಳೆ ರಿಟರ್ನ್ಸ್ ಅಂತ ಹೇಳಿದ್ರೆ ಇದು ಒಂದು ನೋಡ್ಬೋದು. ಅದೇ ರೀತಿ ವೊಡಾಫೋನ್ ಐಡಿಯಾ ಇವತ್ತು ಹೆಚ್ಚು ಕಡಿಮೆ ಕ್ಲೋಸ್ ಆಗಬೇಕಾದ್ರೆ ₹17.48 ಕ್ಲೋಸ್ ಆಗಿದೆ, ಏರಿದೆ, ಸ್ವಲ್ಪ ಏರಿದೆ. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ, ಅತಿ ಹೆಚ್ಚು ಏರಿಕೆ ಅಂದರೆ HCL ಟೆಕ್ನಾಲಜೀಸ್ IT ಕಂಪ್ನಿಗಳು ₹41.35. ಅದೇ ರೀತಿ ICICI ಬ್ಯಾಂಕ್ ₹31.40 ಪ್ರತಿಯೊಂದು ಶೇರ್ಲಿ. ಟಾಟಾ ಮೋಟಾರ್ಸ್ ಹೇಳಿದ್ವಿ. ಸನ್ ಫಾರ್ಮಾ ಇದರಲ್ಲಿ ₹23.95. ಇನ್ಫೋಸಿಸ್ ಮತ್ತು IT ಕಂಪ್ನಿ ಒಂದು ಒಳ್ಳೆ ಸಪೋರ್ಟ್ಸ್ ಇದೆ ಇವತ್ತು, ₹23.25. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಪ್ರತಿಯೊಂದು ಶೇರ್ ₹55.70. ಇದು IT ಕಂಪ್ನಿ. HDFC ಲೈಫ್ ₹7.80 ಪ್ರತಿಯೊಂದು ಶೇರಲ್ಲಿ. ಹಾಗೆ ಕೋಟಕ್ ಬ್ಯಾಂಕು, ಕೋಲ್ ಇಂಡಿಯಾ, ಮಹೇಂದ್ರ ಆ್ಯಂಡ್ ಮಹೇಂದ್ರ, ONGC, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರಿ, SBI ಲೈಫ್ ಇನ್ಶೂರೆನ್ಸ್, ಅಪೋಲೋ ಹಾಸ್ಪಿಟಲ್ಸು, ಹಾಗೆ ಬಜಾಜ್ ಆಟೋ, ಏಷ್ಯನ್ ಪೇಂಟ್ಸ್, ಭಾರತಿ ಏರ್ಟೆಲ್, ITC, ರಿಲಯನ್ಸ್ ಇಂಡಸ್ಟ್ರೀಸ್, NTPC, ಆಕ್ಸಿಸ್ ಬ್ಯಾಂಕ್ ಇವೆಲ್ಲ ನಿಫ್ಟಿ 50ಯ ಕಂಪನಿಗಳು ಇದರಲ್ಲಿ ಏರಿಕೆ ಕಂಡಿದೆ. ಹಾಗೆ ಬಂಧನ್ ಬ್ಯಾಂಕ್ ನೋಡೋದಾದರೆ ಇವತ್ತು ಇಳಿಕೆ ಆಗಿದೆ. ಅಂದರೆ Q1 Q1 ಏನು ಬಿಸ್ನೆಸ್ ಅಪ್ಡೇಟ್ ಇದೆ ಅದರಿಂದ ಈ ಶೇರ್ಸ್ಗಳು ಡ್ರಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಂಧನ್ ಬ್ಯಾಂಕ್ ಅಂತ ಏನು ರಿಟರ್ನ್ಸ್ ಕೊಟ್ಟಿಲ್ಲ, ಒಂದು ಲಾಸೇ ಮಾಡಿದೆ ಅಂತ ಹೇಳ್ಬೋದು ಇದು ನಮ್ಮ ಶೇರ್ ಮಾರ್ಕೆಟಿಂದ ಇತ್ತೀಚೆಗೆ ಒಂದು ನೋಡೋದಾದರೆ. ಹಾಗೆ ನಾವು ಮಾಸ್ ಚಿಪ್ ಅಂತ ನೋಡೋದಾದರೆ, ನೀವೇನಾರ ಸೆಮಿ ಕಂಡಕ್ಟರ್ದು ಒಂದು ಶೇರ್ಸ್ಗಳು ಬೇಕು, ಮುಂದೆ ಸೆಮಿ ಕಂಡಕ್ಟರ್ದು ಟೆಕ್ನಾಲಜಿದು ಇದಾಗುತ್ತೆ ಅಂತ ಹೇಳೋದಾದರೆ ಇದು ಮಾಸ್ ಚಿಪ್ ಪಾರ್ಟ್ನರ್ಶಿಪ್ ಆಗಿದೆ. ಇಲ್ಲಿ ನೋಡ್ಬೋದು ಒಂದು 5% ಇವತ್ತು ಒಂದೇ ದಿವಸದಲ್ಲಿ ಏರಿಕೆ ಆಗಿದೆ. ಇದು ಒಂದು ತೈವಾನ್ ಕಂಪ್ನಿ ಇರ್ಬೋದು. CDAC ಡಿಸೈನು ಮತ್ತು ಡೆವಲಪ್ಮೆಂಟ್ ಪರ್ಫಾರ್ಮೆನ್ಸಿಗೆ ಒಂದು ಚಿಪ್ ಪಾರ್ಟ್ನರ್ಶಿಪ್ ಮಾಡಿಕೊಂಡಿದೆ. ಇದರಲ್ಲಿ ನೀವು ನೋಡ್ಬೋದು ಒಂದು ಟೆಕ್ನಾಲಜಿ ಮತ್ತು ಸೆಮಿ ಕಂಡಕ್ಟರ್ ಮುಂದೆ ಫ್ಯೂಚರ್ಸ್ ಇದೆ ಅಂತ ನಂಬೋರು. ಅದೇ ರೀತಿ ಡಿಫೆನ್ಸ್ ಶೇರು ಒಂದೇ ತಿಂಗಳಲ್ಲಿ ಒಂದು ಡಬಲ್ ಆದ ಶೇರು. ಹಾಗೆ 1 ಲಕ್ಷ ಮಾರ್ಕೆಟ್ ಕ್ಯಾಪ್ನ ಇದು ದಾಟಿದೆ. ಇದು ಮಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸು. ಇದು ಇವತ್ತು ಒಂದೇ ದಿವಸದಲ್ಲಿ 20% ಒಂದು ಏರಿಕೆ ಆಗಿದೆ. ಒಂದು ತುಂಬಾ ಒಳ್ಳೆ ಇಂಟ್ರಾಡೇ ಟ್ರೇಡ್ ಅಂತಲೇ ಹೇಳ್ಬೋದು. ಹಾಗೆ 1 ಲಕ್ಷ ಮಾರ್ಕೆಟ್ ಕ್ಯಾಪ್ನ ದಾಟಿದೆ. ಇದ್ರ ಬಗ್ಗೆ ನಾವು ಹೇಳೋದಾದರೆ ಇವಾಗ 4 ಜೂನಲ್ಲಿ ಇದು ಹೆಚ್ಚು ಕಡಿಮೆ ₹2,679.50 ಇತ್ತು ಹೆಚ್ಚು ಕಡಿಮೆ. ಯಾವಾಗ ಇದು 4 ಜೂನಲ್ಲಿ. ಇವಾಗ ನಾವು 4 ಜುಲೈನಲ್ಲಿ ಮಾತಾಡಿದ್ವಿ. ಇವಾಗ ₹5,621 ಇದೆ. ಅಂದರೆ ಇವತ್ತು 20% ಏರಿದೆ. ಜೊತೆಗೆ ಇದು ಓವರಾಲ್ ಆಗಿ ನೋಡಿದ್ರೆ ಒಂದು 100% ರಿಟರ್ನ್ಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಒಂದೇ ತಿಂಗಳಲ್ಲಿ ಇದು ಅಷ್ಟು ಏರಿಕೆ ಆಗಿದೆ. ಹಾಗೆ ಇದು 24ನೇ ತಾರೀಕು ಮೇ 2024 ನಾವು ಹೇಳಿದ್ವಿ ಇದನ್ನು. ಡಿಫೆನ್ಸ್ ಶೇರು 5 ವರ್ಷದಲ್ಲಿ ₹170 ₹3,000 ತನಕ ಹೋಗಿದೆ. ಮಧ್ಯದಲ್ಲಿ ಇಳಿಕೆ ಆಗಿತ್ತು, ಒಂದು ₹2,700 ಅಂದರೆ 700 ಚಿಲ್ಲರೆ ಹೋಗಿತ್ತು. ಈಗ ಮತ್ತೆ ₹5,621.45 ಹೋಗಿದೆ, ಏರಿದ್ದು ಅಂತ ಹೇಳಿದ್ವಿ. ಅದೇ ರೀತಿ ಇದು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿಕೊಂಡು ಒಂದು ತುಂಬ ದೊಡ್ಡ ರಿಟರ್ನ್ಸ್ ಕೊಟ್ಟು ಹೋಗ್ತಾ ಇದೆ. 2020ರಲ್ಲಿ ಇದು ₹168 ಇತ್ತು. ಇದು ಇವತ್ತೆಷ್ಟಿದೆ, ಹೆಚ್ಚು ಕಡಿಮೆ ₹5,621 ಇದೆ. ಇದು ಡಿಫೆನ್ಸ್ ಆಫ್ ಮಾಜಗಾನ್ ಡಾಕ್ ಶಿಪ್ ಬಿಲ್ಡರ್ಸ್. ಅದೇ ರೀತಿ ನಾವು ನೋಡೋದಾದರೆ ಇದ್ರ ಬಗ್ಗೆ ಯಾವತ್ತು ಅಂದರೆ 22 ಮೇ ನಾವು ಐನಾಕ್ಸ್ ಅಂತ ಒಂದಿತ್ತು, ಐನಾಕ್ಸ್ ವಿಂಡ್ ಅಂತ ಇತ್ತು. ಇದ್ರ ಬಗ್ಗೆ ಮಾತಾಡಿದ್ವಿ. ಇದು 569% ರಿಟರ್ನ್ಸ್
ಕೊಟ್ಟಿತ್ತು ಅಂತ ಮಾತಾಡಿದ್ವಿ. 22 ಮೇ ಬೋರ್ಡ್ ಕನ್ಸಿಡರ್ ಮಾಡ್ತಾ ಇದೆ ಅಂತ ಹೇಳಿದ್ವಿ. ಯಾವಾಗ ಇದು 22 ಮೇನಲ್ಲಿ ಒಂದು ಫಂಡ್ ರೈಸ್ ಮಾಡೋದಕ್ಕೆ ಕಂಪ್ನಿ ಇದು ಮಾಡ್ತಾ ಇದೆ ಅಂತ. ಜೂನ್ 26, 2023ರಿಂದ ನಾವು ಈ ವರ್ಷ 2024 ಜೂನಲ್ಲಿ ನೋಡಿದ್ರೆ 269% ರಿಟರ್ನ್ಸ್ ಕೊಟ್ಟಿತ್ತು. ಇದು ಒಂದು ಫಂಡ್ ರೈಸು, ಹೊಸ ಫಂಡನ್ನು ತರೋದಕ್ಕೆ ಈ ಕಂಪ್ನಿ ಇದು ಮಾಡ್ತಾ ಇದೆ, ಐನಾಕ್ಸ್ ವಿಂಡ್ ಅಂತ 22 ಮೇಗೆ ಬಂದಿತ್ತು. ಅದೇ ರೀತಿ ಈಗ ಇವತ್ತು 4 ಜುಲೈ 2024, ಇವತ್ತು ಒಂದೇ ದಿವಸದಲ್ಲಿ 10.3% ಅಷ್ಟು ಏರಿಕೆ ಆಗಿದೆ. ಇದೇನೇ ಈ ಕಂಪ್ನಿ ಡಿಕ್ಲೇರ್ ಮಾಡಿದ್ರೆ 900 ಕೋಟಿ ಇದಕ್ಕೆ ಒಂದು ಕ್ಯಾಪಿಟಲ್ ಇನ್ಫ್ಯೂಷನ್ ಅಂತ ಹೇಳಿದ್ರೆ ಹೂಡಿಕೆ ಆಗಿದೆ. ಇವತ್ತು ಹೆಚ್ಚಾಗಿದೆ ಇದರದ್ದು 900 ಕೋಟಿ ಇದಕ್ಕೆ ಒಂದು ಹೊಸ ದುಡ್ಡು ಬಂದಿದೆ, ಹೊಸ ಒಂದು ಹೂಡಿಕೆ ಬಂದಿದೆ. ಹಾಗೆ ಇದರಲ್ಲೂ 10% ಇದು ಕೊಡ್ತು. ಹಾಗೆ ಇವಾಗ ನೋಡೋದಾದ್ರೆ ಕ್ಲೋಸ್ ಆಗಬೇಕಾದ್ರೆ 157 ರೂಪಾಯಿ 15 ಪೈಸೆ ಕ್ಲೋಸ್ ಆಗಿದೆ. ಅವತ್ತು ನಾವು ಮಾತಾಡಬೇಕಾದ್ರೆ 139 ರೂಪಾಯಿ ಇತ್ತು. ಇವತ್ತು ನಾವು ನೋಡೋದಾದರೆ ಇದು 157 ರೂಪಾಯಿ ಇದೆ. ಒಂದು ಶಾರ್ಟ್ ಟರ್ಮ್ ಒಂದು ಪೊಸಿಷನ್ಸ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಮಧ್ಯದಲ್ಲಿ ಒಂದು ತಿಂಗಳಲ್ಲಿ ಒಂದು 10% 20% ರಿಟರ್ನ್ಸ್ ಬಂದ್ರೂ ನೀವು ಅದರಿಂದ ಎಕ್ಸಿಟ್ ಆಗ್ಬೋದು. ಇಂಟ್ರಾಡೇನೇ ಮಾಡಬೇಕು, ಫ್ಯೂಚರ್ಸ್ ಆಪ್ಷನ್ಸೇ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹೈ ರಿಸ್ಕ್ ಇರುತ್ತೆ. ಇದೇ ಥರ ನೀವು ನೋಡಿದ್ರೆ ಕರೆಕ್ಟಾಗಿ ಗಮನಿಸಿದ್ರೆ ಸ್ಟಾಪ್ ಲಾಸ್ ಹಾಕ್ಕೊಂಡು ನೀವು ಒಂದು ರಿಟರ್ನ್ಸ್ನ ಮಾಡ್ಬೋದು. ಅದೇ ರೀತಿ JK ಪೇಪರ್ಸ್ ಲಿಮಿಟೆಡ್ ಒಂದೇ ತಿಂಗಳಲ್ಲಿ 61% ರಿಟರ್ನ್ಸ್ ಕೊಟ್ಟಿದೆ. ಇವಾಗ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 590 ರೂಪಾಯಿ 75 ಪೈಸೆಗೆ ಕ್ಲೋಸ್ ಆಗಿದೆ. ಅಂದರೆ ಮೇ ಬಿ ಇದು ಇವಾಗ ಸ್ಕೂಲು ಕಾಲೇಜಸ್ ರೀಓಪನಿಂಗ್ ಇದೆಲ್ಲ ಅದರಿಂದನೂ ಆಗಿರ್ಬೋದು. ಇದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಸ್ಟಾಕ್ಗಳು ಅಥವಾ ಶೇರ್ ಮಾರ್ಕೆಟ್ ಕಂಪ್ನಿಗಳಿಗೆ ಆದಾಗ ನಾವು ಕಾರಣಗಳು ಹುಡುಕೋಕ್ಕೆ ಶುರು ಮಾಡ್ತೀವಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ಇದೇ ಆಗಿರುತ್ತೆ, ಇದೇ ರೀತಿ. ಯಾಕಂದರೆ ಸ್ಕೂಲು ಕಾಲೇಜಸ್ ರೀಓಪನ್ ಆಯಿತು, ಪೇಪರ್ ಸೇಲ್ಸ್ ಎಲ್ಲ ಜಾಸ್ತಿ ಆಗಿದೆ. ಅದೇ ರೀತಿ ಓರಿಯೆಂಟ್ ಪೇಪರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಲಿಮಿಟೆಡ್ ನೋಡಿದ್ರೆ ಇದು ಒಂದೇ ತಿಂಗಳಲ್ಲಿ ಸುಮಾರು 37% ರಿಟರ್ನ್ಸ್ ಇದೆ. ಅಂದರೆ ಒಂದು ತಿಂಗಳು 1-2 ತಿಂಗಳು ಒಂದು ಶಾರ್ಟ್ ಟರ್ಮ್ ಟ್ರೇಡ್ ಮಾಡಿದ್ರೂ ನಾವು ಒಂದು 10% 5% ಅಂತ ನಾವು ಮಾರ್ಜಿನ್ ಇಟ್ಕೊಂಡು ಹೋದರೆ ಅದರಲ್ಲಿ ಹೆಚ್ಚು ಕಡಿಮೆ ಈ ಥರ ಯಾವ್ದಾರ ಒಂದು ಶೇರ್ಸು ಒಂದು ಒಳ್ಳೆ ಪರ್ಸೆಂಟೇಜ್ ಕೊಡೋದು, ಕೆಲವೊಂದು ಶೇರ್ಸ್ ಆಲ್ಮೋಸ್ಟ್ ಒಂದು ಡಬಲ್ ಆಗೋದು, ಕೆಲವೊಂದು ಶೇರ್ಸಲ್ಲಿ ಸ್ವಲ್ಪ ಲಾಸ್ ಆಗೋದು. ಓವರಾಲಾಗಿ ಒಂದು ಪೋರ್ಟ್ಫೋಲಿಯೋ ಡಿಫೆನ್ಸ್ ಶೇರ್ಸು, ಆಮೇಲೆ ಬ್ಯಾಂಕಿಂಗ್ ಶೇರ್ಸು, ಹಾಗೆ ಆಟೋಮೊಬೈಲ್ ಶೇರ್ಸ್ ಇದನ್ನೆಲ್ಲ ಡಿವೈಡ್ ಮಾಡಿ ಹಾಕಿದಾಗ ಒಂದು ಒಳ್ಳೆ ರಿಟರ್ನ್ಸ್ ಮತ್ತು ವೆಲ್ತ್ನ ನಾವು ನೋಡ್ಬೋದು ಶೇರ್ ಮಾರ್ಕೆಟ್ನಲ್ಲಿ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.